ಬಿಜೆಪಿಯಲ್ಲಾದಂತಹ ಅಡ್ಡ ಮತದಾನದ ವಿಚಾರ ಈಗ ಬಹಳ ದೊಡ್ಡ ಚರ್ಚೆ ಗ್ರಾಸ ಆಗಿರೋದಷ್ಟೇ ಅಲ್ಲ, ಹೊಸ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೋಮಶೇಖರ್ ಒಂದು ಬಾಂಬ್ ಸಿಡಿಸಿದ್ದಾರೆ. ಏನದು, ಯಾರ ಅಡ್ಡ ಮತದಾನ ಮಾಡಿದ್ದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇರುವಾಗಲೇ ಈ ಅಡ್ಡ ಮತದಾನ ಕದನಕ್ಕೆ ಕುರಿತಂತೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಎಸ್ ಟಿ ಸೋಮಶೇಖರ್. ಆರ್ ಅಶೋಕ್, ವಿಜೇಂದ್ರ ವಿರುದ್ಧವೇ ಆರೋಪ ಮಾಡಿದ್ದಾರೆ ಸೋಮಶೇಖರ್. ಬಿಜೆಪಿಯ ಉಚ್ಚಾಟಿತ ಶಾಸಕ ಸೋಮಶೇಖರ್ ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿದ್ರು ಚುನಾವಣೆಯಲ್ಲಿ. ಈಗ ವಿಜೇಂದ್ರ ಕಡಿಯವರನ್ನ ಅಶೋಕ್ ಸೋಲಿಸಬೇಕು, ಅಶೋಕ್ ಕಡಿಯವರನ್ನ ವಿಜೇಂದ್ರ ಸೋಲಿಸಬೇಕು ಅಂತ ಅಡ್ಡ ಮತದಾನ ಮಾಡಿಸಿರ್ಬೇಕು. ಅವರಿಬ್ಬರೇ ಮೊದಲು ಧರ್ಮಸ್ಥಳದಲ್ಲಿ ಆಣೆ ಮಾಡ್ಲಿ, ಬೇರಾರು ಪ್ರಮಾಣ ಮಾಡೋದು ಬೇಕಾಗಿಲ್ಲ. ಅವರ ಆಂತರಿಕ ಕಲಹದಿಂದಲೇ ಅಡ್ಡ ಮತದಾನ ಆಗಿದೆ. ನಮ್ಮನ್ನು ಸಸ್ಪೆಂಡ್ ಮಾಡಿ ಗೂಬೆ ಕುರಿಸಬೇಕು ಹೊರಟಿದ್ದಾರೆ, ಅಪಪ್ರಚಾರ ಮಾಡಿ ಗೂಬೆ ಕುರಿಸೋದಕ್ಕೆ ಹೋಗ್ತಿದ್ದಾರೆ ಅಂತ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ, ಬಾಂಬ್ ಸಿಡಿಸಿದ್ದಾರೆ ಸೋಮಶೇಖರ್. ನನಗೆ ಅಲ್ಲ, ಸುಮ್ಮನೆ ನಾನು ಹೇಳ್ತಕ್ಕಂಥದ್ದು, ಆರ್ ಅಶೋಕ್ರವರು ವಿಜೇಂದ್ರನ ಅಭ್ಯರ್ಥಿಯನ್ನು ಸೋಲಿಸ್ಬೇಕು ಅಂತಕ್ಕಂಥದ್ದು ಇರ್ಬೋದು. ವಿಜೇಂದ್ರ ಅವರು ಅಶೋಕರ ಅಭ್ಯರ್ಥಿಯನ್ನು ಸೋಲಿಸ್ಬೇಕು ಅಂತಕ್ಕಂಥದ್ದು ಇರ್ಬೋದು. ಅದರಿಂದ ಅಶೋಕು ಮತ್ತು ವಿಜೇಂದ್ರನ ಇಬ್ಬರು ಹೋಗಿ ಪ್ರಮಾಣ ಮಾಡಿಬಿಟ್ರೆ ಸಾಕು. ಎಲ್ಲಿ ಧರ್ಮಸ್ಥಳದಲ್ಲಿ 63 ಜನ ಎಮ್ ಎಲ್ ಎಗಳು ಇದು ಮಾಡೋದು ಬೇಡ, ಇದು ಅವರಿಬ್ಬರನ್ನೇ ಕರ್ಕೊಂಡೋಗಿ ಮಾಡಿದ್ರೆ ಸಾಕಾಯ್ತು. ಬೇರೆ ಯಾರು ಮಾಡೋದು ಬೇಡ ಅಲ್ವಾ? 63 ಜನ ಎಮ್ ಎಲ್ ಎಗಳು ಹಾಕಿ ಇವರೇ ಕರ್ಕೊಂಡು ಹೋಗಿ ಇವರಿಬ್ಬರನ್ನ ಮಾಡಿಸಿದ್ರೆ ಸಾಕು. ಹೈಕಮಾಂಡ್ಗೆ ಹೋಗಿ ಇವರು ವರದಿನೂ ಕೂಡ ಕೊಟ್ಟು ಬಂದಿದ್ದಾರೆ ಸರ್. ಏನಾಗ್ತದೆ, ಇವರೆಲ್ಲ ಸಸ್ಪೆನ್ಷನ್ ಮಾಡಿ ಯಾರ ಮೇಲೆ ಗೂಬೆ ಕುಣಿಸ್ತಕ್ಕಂಥದ್ದು, ಯಾರ ಮೇಲೂ ಅಪಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಿದ್ದಾರೆ. ಅವರ ಪಕ್ಷ ಆಂತರಿಕ ಏನು ಮಾಡ್ತಾರೆ ಮಾಡಲಿ. ಈಗ ಇವರ ಆಂತರಿಕ ಕಚ್ಚಾಟದಿಂದ ಏನಾದರೂ ಶಾಸಕರು ರೆಬೆಲ್ ಆಗಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತಾನೆ ಸರ್? 100% ಅದೇ ಥರ ಆಗಿದೆ. ಇವರಿಬ್ಬರು ಒಟ್ಟಿಗೆ 62 ಜನ ಎಮ್ ಎಲ್ ಎಗಳನ್ನ ಕರೆಸಿ ಒಂದು ಕಡೆ ಮಾತನಾಡಿ ಬಿಗಿ ಮಾಡಿ ಅದನ್ನು ಆ್ಯಕ್ಷನ್ನ ಮಾಡಬೇಕಾಗಿತ್ತು ನನ್ನ ಪ್ರಕಾರ. ಬಟ್ ಇವ್ರು ಯಾರೂ ಕೂಡ ಮಾಡಿಲ್ಲ. ಈಗ ಕಾಂಗ್ರೆಸ್ ಪಕ್ಷದವರು 135 ಜನನೂ ಒಂದು ಕಡೆ ಕೂಡ ಹಾಕಿದ್ರು, ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು, ಏನೆಲ್ಲ ಅನಾಹುತ ಆಗ್ತದೆ, ಏನೆಲ್ಲ ತೊಂದರೆ ಆಗ್ತದೆ, ಹೆಚ್ಚು ಕಡಿಮೆ ಆದರೆ ಅಂತಕ್ಕಂಥದ್ದಿತ್ತು. ಒಬ್ಬೊಬ್ಬರನ್ನೇ ಎಮ್ ಎಲ್ ಎಗಳನ್ನ ಕೂಗಿ ವೋಟ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ಮಾಡ್ತಾ ಇದ್ರು. ಅವರು ಏನು ಪ್ರಿಕಾಷನರಿ ಟೈಟ್ ಮಾಡಬೇಕೋ ಅದನ್ನು ಅವರು ಮಾಡ್ತಾ ಇದ್ರು. ಬಟ್ ಬಿಜೆಪಿಯವರು ನನ್ನ ಪ್ರಕಾರ ಮಾಡಲಿಲ್ಲ. ಆಮೇಲೆ ವಿಪ್ ಕೂಡ ಜಾರಿ ಮಾಡಲಿಲ್ಲ. ಆಮೇಲೆ ಕೊನೆಯಲ್ಲಿ ವೋಟ್ ಮಾಡುವಾಗ 9 ಗಂಟೆಗೆ ಇರುವಾಗ 8 ಗಂಟೆಗೆ ಹೇಳೋರು ಅಂತಕ್ಕಂಥದ್ದು ನನಗೆ ಅವರು ಕೆಲವು ಶಾಸಕರು ಮಾಹಿತಿ ಹೇಳ್ತಕ್ಕಂಥದ್ದು. ಅವರ ಇಂಟರ್ನಲ್ ಫೈಟಿಂಗಿಂದ ಕೆಲವರಿಗೆ ಶಾಸಕರಿಗೆ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ನನ್ನ ಒಂದು ಇಮ್ಯಾಜಿನ್. ಇನ್ನು ಇದೇ ಸಂದರ್ಭದಲ್ಲಿ ಎಂಎಲ್ಸಿ ಚುನಾವಣೆ ಅಡ್ಡ ಮತದಾನಕ್ಕೆ ಶೋಭಾ ಕರಂದ್ಲಾಜೆಗೆ ವಿಜೇಂದ್ರ ಕಂಡ್ರೆ ಅಸೂಯೆ ಇದೆ. ಬೆಂಗಳೂರಿನಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಆರೋಪವನ್ನ ಮಾಡಿರುವಂತದ್ದು. ರಾಜಕೀಯ ದುರುದ್ದೇಶದಿಂದ ಶೋಭಾ ಕುತಂತ್ರ ಮಾಡಿದ್ದಾರೆ, ಅವರೇ ಕಾರಣ ಇದಕ್ಕೆ. ಅಶೋಕ್ ಡಿವೈವಿನ ಸ್ಥಾನದಿಂದ ಇಳಿಸೋದಕ್ಕೆ ಶೋಭಾ ಕುತಂತ್ರ ಮಾಡಿದ್ದಾರೆ, ಅವರೇ ಕಾರಣ ಅಂತ ಎಸ್ ಟಿ ಸೋಮಶೇಖರ್ ಆರೋಪ ಮಾಡಿದ್ದಾರೆ. ಇಷ್ಟೆಲ್ಲ ಅನಾಹುತ ಆಗಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಶೋಭನೆ ಕಾರಣ. ಶೋಭಾ ಮೇಡಮ್ಗೆ ಆರ್ ಅಶೋಕ್ ಕಂಡ್ರೂ ಆಗಲ್ಲ, ವಿಜೇಂದ್ರ ಕಂಡ್ರೂ ಆಗಲ್ಲ. ಇವರಿಬ್ಬರನ್ನು ಟಾರ್ಗೆಟ್ ಮಾಡಿ ಈ ಬಿಜೆಪಿ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಬೇಕಾದ್ರೆ ಈ ಅಮ್ಮನೇ ಕಾರಣ. ಈ ಅಮ್ಮನ್ನ ಫಸ್ಟು ಧರ್ಮಸ್ಥಳಕ್ಕೆ ಹೋಗಿ ನಿಲ್ಲಿಸಿದ್ರೆ ಅಶೋಕನ್ನ ಸೋಲಿಸ್ಬೇಕು, ವಿಜೇಂದ್ರನ ಸೋಲಿಸ್ಬೇಕು ಅಂತಕ್ಕಂಥದ್ದು ಅವರಿಬ್ಬರಿಗೂ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದೇ ಮೈಂಡ್ ಮಾಡಿರ್ತಕ್ಕಂಥದ್ದೇ ಈ ಅಮ್ಮನೇ, ಶೋಭಾ ಮೇಡಮ್ಮೆ. ಅದಕ್ಕೆ ನಮ್ಗೆ ಹೇಳ್ಬೇಕಾದ ನೆಸೆಸಿಟಿ ಅಮ್ಮ ಇಲ್ಲ. ನಾನು ಓಪನ್ನಾಗೆ ಚಾಲೆಂಜ್ ಮಾಡಿದ್ದೇನೆ, ಬಿ ಜೆ ಪಿಯವರು ಕರ್ಟಸಿಗೂ ನಮ್ಮನ್ನು ಕೇಳಲಿಲ್ಲ, ನನಗೆ ಹೆಬ್ಬಾರ್ಗೆ ಅಂತೇಳಿ ಮುಖ್ಯಮಂತ್ರಿಗಳು ಕರೆದಿದ್ರು, ಒಪ್ಕೊಂಡ್ರು, ಕ್ಷೇತ್ರಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು, ಅನುದಾನ ಕೊಟ್ಟಿದ್ದಾರೆ, ಮತ ಹಾಕಿದ್ದೀನಿ, ಓಪನ್ನಾಗಿ ಹೇಳ್ತಾ ಇದ್ದೀವಿ. ಇವ್ರು ತಾಕತ್ತಿದ್ರೆ ಕಂಡಿಡಿಲಿ, ಇವ್ರನ್ನ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಮುಂದೆ ನಿಲ್ಲಿಸಿ, ಇವರು ಯಾರ್ಯಾರಿಗೂ ಅಶೋಕ್ ವಿರುದ್ಧ ಹೇಳಿದ್ದಾರೆ, ವಿಜೇಂದ್ರನ ವಿರುದ್ಧ ಮಾಡಿದ್ದಾರೆ ಅಂತೇಳಿ ಅವಾಗ ಗೊತ್ತಾಗ್ತದೆ. ಸೋಮಶೇಖರ್ನ ಕೆಣಕದ ಬೇಡ ಶೋಭಾ ಮೇಡಮ್ನವರು, ಗೊತ್ತಾಯ್ತಾ? ಕೆಣಕಿದ್ರೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗ್ತದೆ. ಈಗ
ಇಷ್ಟ. ಇನ್ನು ಸೋಮಶೇಖರ್ ವಿರುದ್ಧ ಮಾತನಾಡಿದಂತಹ ಈಶ್ವರಪ್ಪ ವಿರುದ್ಧವೂ ಸೋಮಶೇಖರ್ ಕಿಡಿಕಾರಿದ್ದಾರೆ. ಅವರ ನಾಲ್ಗೆ ಸರಿ ಇಲ್ಲ ಅಂತ ರಾಜ್ಯಕ್ಕೆ ಗೊತ್ತು ಅಂತ ವಾಗ್ದಾಳಿ ಮಾಡಿದ್ದಾರೆ. 17 ಶಾಸಕರು ಬಿಜೆಪಿಗೆ ಬಂದಿದ್ದಕ್ಕೆ ಸಚಿವರಾದರು. ನೀನ್ ಯಾಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಯಪ್ಪ, ನಿನ್ ಯೋಗ್ಯತೆಗೆ ಬೆಂಕಿ ಹಾಕ ಅಂತ ಸೋಮಶೇಖರ್ ಕಿಡಿಕಾರಿದರು. ಒಟ್ಟಾರೆ ಬಿಜೆಪಿ ನಾಯಕರ ವಿರುದ್ಧ ಕೆಂಡ ಕಾರಿದ್ದಾರೆ ಸೋಮಶೇಖರ್. ಈಶ್ವರಪ್ಪನವ್ರ ನಾಲ್ಗೆ ಸರಿ ಇಲ್ಲ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇದೆ. ನಾವು 17 ಜನ ಬಂದದಕ್ಕೆ ಈಶ್ವರಪ್ಪ ಮಂತ್ರಿ ಆದದ್ದು ಅಲ್ವಾ? ಮಂತ್ರಿ ಆದದ್ದು, ಮಂತ್ರಿ ಕಳ್ಕೊಂಡದ್ದು ನಮ್ಮಿಂದ ಏನಾರ ಕಳ್ಕೊಂಡ್ರ? ನಮ್ಮಿಂದೇನು ಮಂತ್ರಿ ಕಳ್ಕೊಂಡಿಲ್ಲ ಅವರು. ಆದರೆ ನಾಲ್ಗೆನ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿದ್ರೆ ಈಶ್ವರಪ್ಪನವ್ರಿಗೂ ಅವ್ರ ಏಜ್ಗೆ ನಾವು ಗೌರವ ಕೊಡ್ತೀವಿ. ಆದರೆ ನಾಲ್ಗೆನ ಅರಿಬಿಡ್ತಕ್ಕಂಥದ್ದು ಇದೆಲ್ಲ ಸರಿ ಇಲ್ಲ. ಈಶ್ವರಪ್ಪನವ್ರ ನಾಲ್ಗೆ ಸರಿ ಇಲ್ಲ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇದೆ. ನಾವು 17 ಜನ ಬಂದದಕ್ಕೆ ಈಶ್ವರಪ್ಪ ಮಂತ್ರಿ ಆದದ್ದು ಅಲ್ವಾ? ಮಂತ್ರಿ ಆದದ್ದು, ಮಂತ್ರಿ ಕಳ್ಕೊಂಡದ್ದು ನಮ್ಮಿಂದ ಏನಾರ ಕಳ್ಕೊಂಡ್ರ? ನಮ್ಮಿಂದೇನು ಮಂತ್ರಿ ಕಳ್ಕೊಂಡಿಲ್ಲ ಅವರು. ಆದರೆ ನಾಲ್ಗೆನ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿದ್ರೆ ಈಶ್ವರಪ್ಪನವ್ರಿಗೂ ಅವ್ರ ಏಜ್ಗೆ ನಾವು ಗೌರವ ಕೊಡ್ತೀವಿ. ಎಸ್, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ಸ್. ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಕಿರಣ್ ಹನ್ಯಡ್ಕ ಮತ್ತು ಸುನಿಲ್ ಲೈವ್ನಲ್ಲಿದ್ದಾರೆ. ಮೊದಲಿಗೆ ಸುನಿಲ್, ನಿಮ್ಮಿಂದ ಡೀಟೇಲ್ಸ್ ಪಡೆಯೋದಾದರೆ, ಸೋಮಶೇಖರ್ ಅವರು ಬಿಜೆಪಿಯ ಉಚ್ಚಾಟಿತ ಶಾಸಕರು, ಬಹಿರಂಗವಾಗಿ ಅವರ ನಿಲುವೇನು ಅಂತ ಅನ್ನೋದು ಸ್ಪಷ್ಟ ಆಗ್ತಾ ಇತ್ತು. ಆದರೆ ಈಗ ನೋಡ್ತಾ ಹೋದ್ರೆ ಬಿಜೆಪಿ ನಾಯಕರ ವಿರುದ್ಧವೇ ಅವರು ಕೆಂಡ ಕಾರ್ತಾ ಇದ್ದಾರೆ. ಜೊತೆಗೆ ವಿಜೇಂದ್ರ ಮತ್ತು ಆರ್ ಅಶೋಕ್ ವಿರುದ್ಧ, ಶೋಭಾ ಕರಂದ್ಲಾಜೆ ವಿರುದ್ಧ ಬಹಳ ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದಾರೆ. ಇವರ ಈ ಆರೋಪಕ್ಕೆ ಏನ್ ಕಾರಣ? ಯಾವ ರೀತಿಯಾದಂತಹ ಒಂದು ಸಂದೇಶ ರವಾನಿಸ್ತಾ ಇದೆ ಹೇಳಿಕೆಗಳು ಅಂತ? ಪ್ರತಿಮಾ, ಮೊದಲದಾಗಿ ಎಸ್ ಟಿ ಸೋಮಶೇಖರ್ ಅವರ ಒಂದು ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಬಿಜೆಪಿ ನಾಯಕರ ಮೇಲಿನ ಎಷ್ಟು ಸಿಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಬಹಿರಂಗವಾಗ್ತಾ ಇದೆ. ಈಗಾಗಲೇ ಬಿಜೆಪಿ ಜೆಡಿಎಸ್ನ ಅಡ್ಡ ಮತದಾನದಿಂದ ರಾಜಕೀಯವಾಗಿ ಮೈತ್ರಿ ನಾಯಕರಿಗೆ ಸಾಕಷ್ಟು ಮುಜುಗರ ಉಂಟಾಗಿದೆ, ಹಿನ್ನಡೆ ಕೂಡ ಉಂಟಾಗಿದೆ. ಇದರ ನಡುವೆ ಈಗಾಗಲೇ ಎಸ್ ಟಿ ಸೋಮಶೇಖರ್ ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಬಿಜೆಪಿಯಿಂದ ಅಡ್ಡ ಮತದಾನವಾಗಲಿಕ್ಕೆ ಪ್ರಮುಖವಾದ ಕಾರಣವಂತ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿರುವಂತ ಎಸ್ ಟಿ ಸೋಮಶೇಖರ್ ಅವರು ಏನೋ ವಿಜೇಂದ್ರ ಅವರ ಅಭ್ಯರ್ಥಿ ಸೋಲ್ಬೇಕು ಅಂತ ಅಶೋಕ್ ಅವರಿಗಿತ್ತು, ಅಶೋಕ್ ಅವರ ಅಭ್ಯರ್ಥಿ ಸೋಲ್ಬೇಕು ಅಂತೇಳಿ ವಿಜೇಂದ್ರ ಅವರಿಗಿತ್ತು. ಈ ಒಂದು ನಿಟ್ಟಿನಲ್ಲಿ ಅಡ್ಡ ಮತದಾನವಾಗಿದೆ. ಹಾಗಾಗಿ ಶಾಸಕರು ಆಣೆ ಪ್ರಮಾಣ ಮಾಡೋದಂತಲ್ಲ, ಆರ್ ಅಶೋಕ್ ಮತ್ತೆ ವಿಜೇಂದ್ರ ಅವರು ಧರ್ಮಸ್ಥಳಕ್ಕೆ ಹೋಗಿ ಮೊದಲು ಆಣೆ ಪ್ರಮಾಣವನ್ನ ಮಾಡಲಿ, ನಿಮಗೆ ತಾಕತ್ತಿದ್ದರೆ ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅಂತ ಕಂಡಿಡಿರಿ ಅಂತೇಳಿ ಒಂದು ಸವಾಲನ್ನು ಕೂಡ ಹಾಕಿದ್ದಾರೆ. ಅದೇ ರೀತಿಯಾಗಿ ಮುಂದುವರೆದ ಭಾಗವಾಗಿ ಮಾತನಾಡಿರುವಂತ ಎಸ್ ಟಿ ಸೋಮಶೇಖರ್ ಅವರು, ನಿಮ್ಮ ಶಾಸಕರನ್ನ, ಈ 63 ಶಾಸಕರನ್ನ ಹಿಡಿದಿಟ್ಕೊಳ್ಳಿಕ್ಕೆ ನಿಮಗಾಗಿಲ್ಲ, ಯಾವುದೇ ರೀತಿಯಾಗಿ ನೀವು ಪ್ರಯತ್ನಗಳನ್ನು ಕೂಡ ಮಾಡಿಲ್ಲ. ಕಾಂಗ್ರೆಸ್ ಎಲ್ಲಾ ರೀತಿಯಾದ ಪ್ರಯತ್ನಗಳನ್ನ ಮಾಡಿ ಅವರ ಶಾಸಕರನ್ನ ಒಂದೇ ಒಂದು ಅಡ್ಡ ಮತದಾನ ಆಗ್ಲಿ, ಮತ ಸಿಂಧು ಆಗ್ಲಿ, ಆ ರೀತಿಯಾಗಿ ಮತವನ್ನ ಮಾಡಿಸಿದ್ದಾರೆ, ಚಲಾಯಿಸಿದ್ದಾರೆ. ಆದ್ರೆ ಬಿಜೆಪಿಯವರು ಒಂದೇ ಒಂದು ಮತದಾನ ಮಾಡ್ಲಿಕ್ಕೆ ಕೂಡ ಒಂದು ಅಡ್ಡ ಮತದಾನ ಜೊತೆಗೆ ಅಸಿಂಧು ಮತದಾನ ಕೂಡ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಇವರ ವೈಫಲ್ಯವೇ ಎದ್ದು ಕಾರಣ ಆಗ್ತಾ ಇದೆ. ಇದಕ್ಕೆ ಯಾವ ಶಾಸಕರು ಕೂಡ ಹೊಣೆಯಲ್ಲ. ಇದಕ್ಕೆ ಪ್ರಮುಖವಾಗಿ ಆರ್ ಅಶೋಕ್ ಮತ್ತೆ ವಿಜೇಂದ್ರ ಅವರೇ ನೇರ ಹೊಣೆ ಆಗುತ್ತೆ. ಅವರು ಕೂಡ ನೇರವಾಗಿ ಹೋಗಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣವನ್ನ ಮಾಡಲಿ, ನಿಮಗೇನಾದ್ರೂ ತಾಕತ್ತಿದ್ರೆ ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅಂತ ಕಂಡಿಡಲಿ, ಸುಮ್ಮನೆ ನನ್ನನ್ನು ಕೆಣಕಲಿಕ್ಕೆ ಬರಬೇಡಿ, ನನ್ನನ್ನು ಕೆಣಕುವಂತ ಪ್ರಯತ್ನವನ್ನ ಮಾಡಬೇಡಿ ಅಂತೇಳಿ ಎಚ್ಚರಿಕೆಯನ್ನ ಎಸ್ ಟಿ ಸೋಮಶೇಖರ್ ಕೊಟ್ಟಿದ್ದಾರೆ. ಮುಂದುವರೆದ ಭಾಗವಾಗಿ ಮಾತಾಡಿರುವಂತ ಎಸ್ ಟಿ ಸೋಮಶೇಖರ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಒಂದು ಬೆಳವಣಿಗೆ ಆಗ್ಲಿಕ್ಕೆ, ಅಡ್ಡ ಮತದಾನ ಆಗ್ಲಿಕ್ಕೆ, ಹಿನ್ನಡೆ ಆಗ್ಲಿಕ್ಕೆ ಶೋಭಾ ಕರಂದ್ಲಾಜೆ ಅವರ ಪಾತ್ರವೂ ಕೂಡ ಇದೆ. ವಿಜೇಂದ್ರ ಅವ್ರನ್ನ ಕಂಡ್ರೆ ಅವರಿಗೆ ಸಹಿಸಲಿಕ್ಕೂ ಆಗಲ್ಲ, ಆರ್ ಅಶೋಕ್ ಮತ್ತೆ ವಿಜೇಂದ್ರ ಅವ್ರನ್ನ ಕಂಡ್ರೆ ಅವರು ಸಹಿಸೋದು ಇಲ್ಲ. ಹಾಗಾಗಿ ಈ ಒಂದು ಬಣ ಬಡಿದಾಟದಿಂದ ಬಿಜೆಪಿಗೆ ಈ ರೀತಿಯಾದ ಪರಿಸ್ಥಿತಿ ಬಂದಿದೆ. ಎಲ್ಲಾ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಅವರಾಗ್ಬೋದು, ಆರ್ ಅಶೋಕ್, ವಿಜೇಂದ್ರ ಅವರೇ ನೇರ ಕಾರಣವಾಗ್ತಿದ್ದಾರೆ. ಹಾಗಾಗಿ ಬಿಜೆಪಿ ಈ ರೀತಿಯಾಗಿ ಅಡ್ಡ ಮತದಾನ ಮಾಡಲಿಕ್ಕೆ ಶಾಸಕರು ಅವರೇ ನೇರವಾಗಿ ಹೊಣೆ ಆಗ್ತಾರೆ. ಶಾಸಕರ ಪ್ರಮಾಣ ಬೇಕಾಗಿಲ್ಲ, ವಿಜೇಂದ್ರ ಮತ್ತೆ ಆರ್ ಅಶೋಕ್ ಅವರ ಪ್ರಮಾಣ ಮಾಡಬೇಕು ಅಂತ ಹೇಳಿ ಒಂದು ಎಚ್ಚರಿಕೆ ಮತ್ತೆ ಸಂದೇಶವನ್ನ ಕೊಟ್ಟಿರುವಂತ ಈ ಮೂಲಕ ನಾವು ನೋಡ್ತಾ ಇದ್ರೆ ಈಗಾಗಲೇ ಉಚ್ಚಾಟಿತ ಶಾಸಕರಾಗಿರುವಂತ ಎಸ್ ಟಿ ಸೋಮಶೇಖರ್ ಅವರ ಒಂದು ಆಕ್ರೋಶ ಎಷ್ಟರ ಮಟ್ಟಿಗೆ ಬಿಜೆಪಿ ನಾಯಕರ ಮೇಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಕ್ಕೆ ಅಡ್ಡ ಮತದಾನದ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಬಿಜೆಪಿ ನಾಯಕರನ್ನ ಕುಟುಕುವಂತ ಕೆಲಸವನ್ನ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರು ಮಾಡಿರುವಂತದ್ದು. ಪ್ರತಿಮಾ, ಎಸ್, ಹಾಗೆ ಸಂಪರ್ಕದಲ್ಲಿ ಸುನಿಲ್. ಎಸ್,